ಎಲ್ಲರಿಗೂ. ನಾನಿವತ್ತು ಕಾಳ್ಗಿ ಕಪಲ್ಸ್ ಜೊತೆ ಒಂದು ಗಾಣಗಾಪುರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಕಾಳ್ಗಿ ಕಪಲ್ಸ್ ಅಲ್ಲಿಗೆ ಹೋದ್ಮೇಲೆ ಗಾಣಗಾಪುರದ ಮಹಿಮೆ ಏನು, ಸಂಗಮ ಕ್ಷೇತ್ರದ ಮಹಿಮೆ ಏನು, ಅದರ ವಿಶೇಷತೆ ಕೂಡ ಕಾಳ್ಗಿ ಕಪಲ್ಸ್ ಆದಂತಹ ಶ್ರೀನಿಧಿ ಮತ್ತು ವೈಷ್ಣವಿ ಕಾಳ್ಗಿ ನಿಮ್ಗೆಲ್ಲರೂ ಹೇಳ್ತಾರೆ. ಯಾರ್ಯಾರು ಹೋಗ್ತಾ ಇದೀವಿ ಅಂತ ಅನ್ಕೊಂಡು ತೋರಿಸ್ತೀನಿ ಬನ್ನಿ. ನೋಡಿ, ವೇದಾಂತ್ ಇದ್ದಾನೆ, ಅಲ್ಲಿ ಅತ್ತೆ ಇದ್ದಾರೆ, ಆಮೇಲೆ ಅಲ್ಲಿ ಮುಂದ್ಗಡೆ ಮಾವ ಕೂತ್ಕೊಂಡಿದ್ದಾರೆ, ಇಲ್ಲಿ ನಮ್ಮ ಮನೆಯವರು ಮತ್ತೆ ಇಬ್ರು ಭಾವ. ಹಾಯ್ ಮಾಡಿ. ಸೊ ಅಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅಲ್ಲಿ ಏನೇನಿದೆ ಏನು ಅಂತ ಅನ್ಕೊಂಡು. ನೋಡಿ, ಇವಾಗ ನಾವು ಗಂಗಾಪುರಕ್ಕೆ ಬಂದು ತಲುಪಿದ್ದೀವಿ. ಸೊ ಒಳಗಡೆ ಹೋಗಿ ಗುಡಿ ಯಾವ ಥರ ಇದೆ ಮತ್ತೆ ಏನು ವಿಶೇಷ ಇದೆ ಅಂತ ಅನ್ಕೊಂಡು ನೋಡೋಣ. ಟಾಂಗ ಇದೆ, ಎಷ್ಟೋ ದಿವಸ ಆಯ್ತು ಟಾಂಗ ನೋಡಿ. ನಾವು ಮೇಲೆ ಕುತ್ಕೋತೀನಿ ಅನ್ಸತಿ. ಟಾಂಗ ಸಣ್ಣವರಿದ್ದಾಗ ನಾವು ಇದರಲ್ಲೇ ಸ್ಕೂಲಿಗೆ ಹೋಗ್ತಿದ್ವಿ, ಬಟ್ ಆಮೇಲೆ ನೋಡಲೇ ಇಲ್ಲ ಈ ಟಾಂಗಗಳು. ಇವಾಗೇ ನೋಡ್ತಿರೋದು. ನೋಡಿ ಟಾಂಗ, ನಿಮ್ಗೆ ಯಾರ್ಯಾರು ನೆನಪಿದ್ರೆ ಟಾಂಗದು ಕಮೆಂಟ್ ಮಾಡಿ. ನೋಡಿ, ಗಾಣಗಾಪುರ ಕ್ಷೇತ್ರದ ಗುಡಿ ಇದು. ಗೋಪುರ ಕಾಣ್ತಿದೆ ಮೇಲ್ಗಡೆ. ಶ್ರೀ ದತ್ತ ಅಂತ ಬರ್ದಿದ್ದಾರೆ ನೋಡಿ ಮೇಲ್ಗಡೆ. ಅದೇ ಇಲ್ಲಿ ನೋಡಿ, ಇಲ್ಲೆಲ್ಲ ಆಕಳು ಹೋಗ್ತಾ ಹಾದಿಗೆಲ್ಲ ಆಕಳು. ಒಳ್ಳೆಯ ದರ್ಶನ, ಆಕಳ ದರ್ಶನ ಆಗಿದ್ದು ಒಳ್ಳೆ ಸಂಕೇತ. ನೋಡಿ, ಇದೇ ಗಾಣಗಾಪುರ ಕ್ಷೇತ್ರ, ಅದೇ ಗುಡಿ. ಇವಾಗ ನಾವು ಹೋಗ್ತಾ ಇರೋದು ಅರ್ಚಕರ ಮನೆಗೆ ಹೋಗ್ತಾ ಇರೋದು. ನೋಡಿ, ಇವಾಗ ನಾವು ಅರ್ಚಕರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರ ಮನೆ ಎಲ್ಲಿದೆ ಅಂತ ಅನ್ಕೊಂಡು ಗೊತ್ತಿಲ್ಲ. ಅಂದರೆ ಅತ್ತೆ ಮಾವಂಗೆ ಅವರು ಗೊತ್ತು, ಪರಿಚಯ, ಅವರು ಒಂದೇ ಊರಿನವ್ರಂತೆ. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೇಳಿದರು. ಸೊ ಹಾಗಾಗಿ ನಾವು ಇವಾಗ ಅವ್ರ ಮನೆಗೆ ಹುಡ್ಕಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ನಾನು. ಸೊ ನೋಡಿಲ್ಲ ಏನಿದೆ ಎಂತ, ಆಮೇಲೆ ಇದ್ರ ವಿಶೇಷತೆ ಏನು ಅಂತ ನಿಜ ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ಹೋಗಿ ಅರ್ಚಕರಿಗೆ ಕೇಳೋಣ. ನೋಡಿ, ಇಲ್ಲೆಲ್ಲ ಶೇಂಗಾ, ತರಕಾರಿ ಅದು ಇದು ಎಲ್ಲ ಇಟ್ಟಿದ್ದಾರೆ. ನೋಡಿ ಇದೆ ಅಂತೆ ಅವ್ರ ಮನೆ. ಸೊ ನೋಡೋಣ. ನೋಡಿ, ಇದು ಅವ್ರ ಮನೆ ಅಂತೆ. ಹೋಗ್ತಾ ಇದ್ದೀವಿ. ನೋಡಿ, ಇದೆಲ್ಲ ಹಳೇ ಕಾಲದ ಮನೆ. ನೋಡ್ರಿ ಎಷ್ಟು ಚಂದದ ಅಂದ್ರೆ ಅಷ್ಟು ಚಂದದ ಹಳೇ ಕಾಲದ ಮನೆ. ನೋಡ್ರಿ ಇದು ಹಳೆ ಕಾಲದ ಮನೆ. ಇಲ್ಲೇನಂತಂದ್ರ ನರಸಿಂಹ ಸರಸ್ವತಿಗಳು ಯತಿಗಳು ಅಂತ ದತ್ತಾತ್ರೇಯ 3ನೇ ಅವತಾರ. ಅವ್ರು ಇಲ್ಲಿ ಏನಂತಂದ್ರೆ ಮಠ ಮಾಡ್ಕೊಂಡು ಮಠ ಮಾಡ್ಕೊಂಡು ಇಲ್ಲೇ ಇದ್ರು. ಇಲ್ಲೇನಂತಂದ್ರೆ ಇದ್ದಾಗ ಅವರು ನಿತ್ಯನೇ ಒಂದೊಂದು ಪವಾಡಗಳು ತೋರಿಸ್ತಿದ್ರು. ಆವಾಗ ಏನಾಯ್ತು, ಒಂದ್ಸಲ ಒಬ್ರು ಕಾಶಿಲಿಂದ ಒಬ್ರು ಬ್ರಾಹ್ಮಣ ಬಂದಿದ್ರು ಅವ್ರ ಸೇವಕ. ಅವ್ರು ಏನಂತಂದ್ರೆ ಒಂದಿಷ್ಟಿಷ್ಟೇ ಸಾಹಿತ್ಯ ತಗೊಂಡ್ಬಂದಿದ್ರು, ಅಂದ್ರೆ ಗುರುಗಳು ನೈವೇದ್ಯಕ್ಕಂತ. ಅದಾದ್ಮೇಲೆ ಅವ್ರಿಗೆ ಏನಂತ ನಿತ್ಯ ಆಗ್ರಹ ಇತ್ತು. ನಿತ್ಯ ಸಾವಿರಾರು ಜನ ಊಟ ಮಾಡ್ತಿದ್ರು. ಅವರಿಗೆ ತಮ್ದು ಇದು ನೈವೇದ್ಯ ಕೊಡ್ಲಿಕ್ಕೆ ಆಗ್ಲಿಲ್ಲ, ನಾಚಿಕೆ ಬಂದು. ಅವಾಗ ಏನಂತಂದ್ರೆ ನೀವೇ ಹೇಳಿ. ಅವ್ರು ಗಾಣಗಾಪುರ ಬಂದ ಮೇಲೆ ನಿತ್ಯ ಸಾವಿರಾರು ಜನ ಊಟ ಮಾಡೋದು ಆಗ್ರಹ ಇರುತ್ತೆ ಗಾಣಗಾಪುರದಲ್ಲಿ. ಅವಾಗ ನಿತ್ಯ ಒಂದು 3-4 ದೇವರಿಗೆ ಅವನ ಕಡೆಯಿಂದ ನೈವೇದ್ಯ ಮಾಡೋಕಂತ ಬಂದಿದ್ದ. ಅವಾಗ 4 ಮಂದಿ ಸೀದಾ ಬಂದಿದ್ದ ಅವನ ಆ ಕಾಲಕ್ಕೆ. ಆ ದಿವಸ ಇದೆಲ್ಲ ಆಗ್ರಹ ಇರೋದ್ರಿಂದ ದಿವಸ ಸಾವಿರಾರು ಮಂದಿ ಊಟ ಮಾಡ್ತಿದ್ರು. ಅವರು ನೋಡಿಕೇಶನ್ ದಿನ ತೆಳಗೊಂಡು ಇಟ್ಕೊಂಡು ಮಲ್ಕೋತಿದ್ದೆ. ನನ್ನ ಕಡೆಯಿಂದ ಎಂದ ಆಗ್ಬೇಕು ಸೇವಾ ಅಂತೇಳಿ ಮನಸ್ಸಿನಲ್ಲಿ ಮಾಡ್ಕೋತೆ. ಒಂದು ದಿವಸ ಗುರುಗಳು ಆಜ್ಞೆ ಆಯ್ತು, ನಿನ್ನ ಕಡೆಯಿಂದ ಇವತ್ತು ಭಿಕ್ಷಾ ಆಗ್ಬೇಕಂತ ನನಗೆ. ಅವ್ರು ಅವತ್ತಿನ ದಿವಸ ಎಲ್ಲ ಊರ ಮಂದಿ ಹೇಳ್ಬಾ ಅಂತ ಹೇಳಿದ್ರು. ಅವ್ರು ಎಲ್ಲರೂ ಹೇಳ್ಬಾ, ಆಮಂತ್ರಣ ಕೊಟ್ಬಾ. ಅವರೆಲ್ಲ ಜನ ಊರಿನ ಜನ ಎಲ್ಲರೂ ಅಪಹಾಸ್ಯ ಮಾಡಲಿಕ್ಕೆ ಒಂದು ನಗರ ನಮಗೆ ಬರೋಂಗಿಲ್ಲ, ನೀನು ಏನು ಹೇಳ್ತೀವಿ ಎಲ್ಲ ಗುರುಗಳು ಆಜ್ಞೆ ಆಗಿದೆ ನಿಮಗೆ ಬಾ ಅಂತೇಳಿ ಎಲ್ಲರೂ 12 ಗಂಟೆಗೆ ಸಂಸ್ಥಾನದಲ್ಲಿ ಬಂದು ಪ್ರಸಾದ ತೊಗೋಬೇಕಂತೇಳಿ. ಅದಕ್ಕೆ ಅವರು ಆ ಗುರುಗಳು ಪ್ರಾರ್ಥನೆ ಮಾಡಿದ್ಮೇಲೆ ಎಲ್ಲರೂ ಬಂದರು. ಅವರು ಪಾದ ಪೂಜೆ ಮಾಡಿದೆ. ಅವ್ರ ವಸ್ತ್ರ ಏನು ಚಾಟಿ ವಸ್ತ್ರದ ಅವರು ಏನು ಮಾಡಿದ ಅಡಿಗೆ ಮೇಲೆ ಹೊಚ್ಚು ಅಂತ ಹೇಳಿದ್ರು. ಅದು ಹಚ್ಚಿ ಎಲ್ಲರಿಗೆ ಬಡಿಸು ಅಂತ ಹೇಳಿದ್ರು. ಅದೇ ಅವತ್ತಿನ ದಿವಸ 4,000 ಜನ ಊಟ ಮಾಡಿದ್ದು ಅದ ಇಲ್ಲಿ. ಆಮೇಲೆ ಉಳಿದ ಮೇಲೆ ನೋಡಂತ ನೀವು ಎಷ್ಟು ಉಳಿದ ನೋಡಿ, ನೀವು ಎಷ್ಟು ತಂದಿದ್ದು ಅಷ್ಟೇ ಉಳಿದಿತ್ತು. ಅವರಂದ್ರು ದತ್ತ ಮಹಾರಾಜರು ಗುರುಗಳು ಅಂದರು, ನೀವು ಇವತ್ತು ಜಲಚರ ಪ್ರಾಣಿ ಹೇಗೆ ಬಾ ಅವರು ಸಹಿತ ಸಂತೃಪ್ತ ಅಲ್ಲಿ ನೀವು ತಂದಿದ್ದ ಸೇವಾದೊಳಗೆ.
ಆ ವಂಶಸ್ಥರು ನಾವು ಇಲ್ಲಿ ಅರ್ಚಕರಿಗೆ 150 ಮನೆ ಇವೆ ಇಲ್ಲಿ ನಮ್ಮ ಗಾಣಗಾಪುರದಲ್ಲಿ. ಮೊದಲು ಅದೇ ವಂಶಸ್ಥರು ನಾವು. ಇಲ್ಲಿ ನಮ್ಗೆ ಈಗ ಕೂಡ ಗಾಣಗಾಪುರದಲ್ಲಿ 12 ಗಂಟೆಗೆ ಬಂದರೂ 4-5 ಮಂದಿ ಅಡುಗೆ ನಮ್ಮಲ್ಲಿ ಯಾವತ್ತೂ ರೆಡಿ ಇರ್ತದೆ. ನಾವು ಮಾಡಬೇಕಂತಿಲ್ಲ, ನಮ್ಮ ಇದ್ದಿದ್ದರೊಳಗೆ ಆ ಅಡುಗೆ ಒಳಗಿಂದ ಅದು ಸಮೃದ್ಧಿ ಅದ. ಆ ಅಕ್ಷಯ ಪಾತ್ರ ಅದು ಇಲ್ಲಿ ಕೆಳಗೆ ಇದು ರೀ. ಓ, ಅವರು ಅಂದ್ರೆ ಇದು ಮಾಡಿದ್ದು ಮಾಡಿದ ಅಡಿಗೆ ಮೇಲೆ ತಮ್ಮ ಮೈ ಮೇಲೆ ಶೆಲೆ ಹೊತ್ತಿದ್ರು. ಅದರಿಂದ ಸಮೃದ್ಧಿ ಆಯ್ತದ, ಯಾವತ್ತು ಕಡಿಮೆ ಆಗ್ಲಿಲ್ಲ. ಅದೇ ವಂಶಜರು ನಾವು. ಭಾಸ್ಕರ್ ಭಟ್ಟ ಬ್ರಾಹ್ಮಣ ಏನಿದ್ರು ಅವ್ರ ವಂಶಜರು ನಾವು. ಓ ಸೂಪರ್. ಈಗ ಅದು 600 ವರ್ಷ ಕೆಳಗೆ ಆಗಿದ್ದು. ಈಗೇನಂದ್ರೆ ನಮ್ಗೆ 150 ಮನೆ ಆಗಿದೆ. 150 ಮನೆ ರೀ. ಓ ಸೂಪರ್. ಶ್ರೀ ಗುರುದೇವ ದತ್ತ. ನೋಡ್ರಿ ಎಷ್ಟು ದೊಡ್ಡದು, ಎಷ್ಟು ಚಂದದ ಅಂದ್ರ ಮನಿ. ಭಾಳ ಅಂದ್ರ ಭಾಳ ಚಂದದ ನೋಡ್ರಿ. ಎಲ್ಲ ದೇವ್ರ ಉಪಗಾಣಿ ಇಟ್ಟಾರ. ಇದಾನ್ ಮೊದ್ಲು ನನ್ನ ಮಗನ ರೂಮ್ ಇತ್ತು ಇಲ್ಲಿ ನೋಡ್ರಿ. ಈಗ ಈಕಿನೇ ನೋಡ್ರಿ ರಾಣಿ ನಮ್ಮ ರಾಣಿಂದೆ ಅಲ್ಲ ಅಂದ್ರೆ ಈಗೆಲ್ಲ ಇದ್ ಮಾಡಿ ನೋಡ್ರಿ ಇಂಥ ಮನಿ ನೋಡ್ಲಿಕ್ಕೆ ಸಿಗಂಗೆ ಇಲ್ಲ ಇವಾಗ. ಎಷ್ಟು ರೂಮ್ಸ್ ಅವ ಅಂತ ಅನ್ಕೊಂಡು ಹೇಳಿದ್ರ ಭಾಳ ಅಂದ್ರೆ ಭಾಳನೇ ರೂಮ್ಸ್ ಅವ. ಸೊ ಅಲ್ಲಿ ಮ್ಯಾಲಿ ಹೋದ್ರ ಮ್ಯಾಲಿನೂ ರೂಮ್ಸ್ ಅವ, ತೋರಿಸ್ತೀನಿ ಅದನ್ನು. ಸೊ ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಾರ. ಅಂದ್ರೆ ಬಂದ್ರ ಭಕ್ತಾದಿಗಳಿಗೆ ಇವ್ರ ಮನೆಯೊಳಗೆ ಊಟಕ್ಕೆ ಹಾಕೋದು. ಸೊ ಹಾಗಾಗಿ ಅಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಾರ. ನೀವೇನು ನೈವೇದ್ಯ ಮಾಡಿಸ್ತಿರಲ್ಲ, ಸೊ ಅದನ್ನೆಲ್ಲಾನು ಇವರೇ ಮಾಡಿ ಊಟಕ್ಕೆ ಹಾಕ್ತಾರ. ಇದು ನೋಡ್ರಿ, ಇದಿಷ್ಟು ಫುಲ್ ಎಲ್ಲ ಒಂದು ದೊಡ್ಡ ಮನಿನೇನೆ ಇದು. ನೋಡ್ರಿ ಇಲ್ಲೂ ಹೆಂಗದ, ಇಲ್ಲೆಲ್ಲ ಬಟ್ಟೆ ಒಣಗಿ ಹಾಕೋಳಿಕ್ಕೆ ಅಂತ ಅನ್ಕೊಂಡು ಮಾಡ್ಕೊಂಡಾರ. ನೋಡ್ರಿ ಇಲ್ಲಿ ವಾಟರ್, ಬಿಸ್ಲರಿ ವಾಟರ್ ತರ. ನೋಡ್ರಿ ಈಗ ಅಲ್ಲಿ ಬೋರ್ವೆಲ್ ಅದ. ನೋಡ್ರಿ ಇದೆಲ್ಲ ಇನ್ನೂ ಹಿಂಗೆ ಮೇಲೆ ಏರ್ಕೊಂಡು ಹೋಗ್ಬೇಕು. ನೋಡ್ರಿ ಅಲ್ಲಿನ ಸ್ಟೇರ್ ಕೇಸ್ ಅವ. ಸೊ ಹಿಂಗೆ ಏರ್ಕೊಂಡು ಹೋದ್ರ ಸಪ್ರೇಟ್ ಆಗಿ ರೂಮ್ಸ್ ವ್ಯವಸ್ಥೆ ಅದ. ಆಮೇಲೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾರ. ಭಾಳ ಅಂದ್ರೆ ಭಾಳ ದೊಡ್ಡದದ ಮನಿ. ಇಷ್ಟು ದೊಡ್ಡದ ಮನಿ ನಾ ಇವಾಗ ಫಸ್ಟ್ ಟೈಮ್ ನೋಡ್ತಿರೋದು. ನೋಡ್ರಿ ಈಗ ಟೇಬಲ್ ಮೇಲೆ ಮಾಡೋರಿಗೆ ಸೊ ಇಲ್ಲಿ ಹಾಕ್ತಾರ. ಟೇಬಲ್ ವ್ಯವಸ್ಥೆದ ಊಟನೂ ಅದ. ಕೆಳಗೆ ಕುತ್ಕೊಂಡು ಮಾಡ್ತೀವಿ ಅಂತ ಅನ್ಕೊಂಡು ಹೇಳಿದ್ರೆ ಅವ್ರಿಗೆ ಕೆಳಗೆ ಕುತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಕೂಡ ಅದ. ನೋಡ್ರಿ ಇದು ದೇವರ ಮನಿ ಎಷ್ಟು ದೊಡ್ಡದು ಅದ ಅಂದ್ರ ಫುಲ್. ನೋಡ್ರಿ ಇಲ್ಲಿ ಈಗ ದೊಡ್ಡದು ರೂಮ್ ಅದ. ಸಾಮಾನುಗಳು ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಫೋಟೋಸು. ಆಮೇಲೆ ನೋಡ್ರಿ ಈಗ ಇಲ್ಲೆಲ್ಲ ಹಿತ್ತಾಳಿ ಸಾಮಾನು, ಎಲ್ಲ ಹಿತ್ತಾಳಿ ಸಾಮಾನು ಇಟ್ಟಾರ. ಇದು ಅರ್ಚಕರು ಅಂದ್ರೆ ಇಲ್ಲಿ ಯಾರು ಪೂಜಾ ಮಾಡ್ತಾರಲ್ಲ ಅವರ ದೇವರ ಮನಿ ಇದು. ಸೊ ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಅದ. ಚಂದ್ರವಿಲಾಸ್ ಭಟ್ ಹೌದಲ್ಲ, ಚಂದ್ರವಿಲಾಸ್ ಭಟ್ ಅಂತ ಹೇಳೋರಿ. ಚಂದ್ರವಿಲಾಸ್ ಭಟ್ ಅವರ ಮನೆ ಇದು. ನೋಡ್ರಿ ಭಾಳ ಅಂದ್ರೆ ಭಾಳ ದೊಡ್ಡದ. ಇವರು ಅವ್ರ ಮನೆಯವರು ಉಮಾ ಅವರು ಅಂತ ಅನ್ಕೊಂಡು. ಹಂಗಾಗಿ ಈಗಲೂ ಏನಂತಂದ್ರೆ ಅವರು ಯಾವ ಇದ್ರೊಳಗೆ ಬರ್ತಾರೆ ಮದಕರಿ ಬಗ್ಗೆ ಹೇಳಿಸ್ತೀನಿ ಅಂತ ಹೇಳಿದ್ದೆ. ಇವರು ಚಂದಕ್ಕ ಅಂತ, ಇಲ್ಲಿ ಉಮಾ ಅಂತ ಕರೀತಾರೆ. ಇವರು ಚಂದ್ರವಿಲಾಸ್ ಪೂಜಾರಿ ನಮ್ಮ ಮಾಮ ಕೂಡ ಆಗ್ತಾರೆ. ಇವರು ನಿಮ್ಗೆ ಮದಕರಿ ಬಗ್ಗೆ ಏನ್ ವಿಶೇಷತೆ ಅಂತ ಇವಾಗ ನಿಮ್ಮನ್ನು ಹೇಳ್ತಾರೆ. 12 ಗಂಟೆಗೆ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗುತ್ತೆ. ದೇವರಿಗೆ ಭಕ್ಷ್ಯ ಭೋಜ್ಯ ಮಹಾನೈವೇದ್ಯ ಆದಮೇಲೆ ಚೌಗಡ ಬಾರಿಸ್ತಾರೆ. ಚೌಗಡ ಅಂದರೆ ನಗಾರಿ ಬಾರಿಸ್ತಾರೆ. ಅದಾದಮೇಲೆ ಬಂದಂಥ ಭಕ್ತರು ಎಲ್ಲರೂ ಮಧುಗಿರಿ ಪ್ರಸಾದ ಅಂತ ಬೇಡ್ತಾರೆ. ಯಾಕೆ ಮಧುಗಿರಿ ಬೇಡಬೇಕಂತಂದರೆ ತಮ್ಮದೆಲ್ಲ ಅಹಂಭಾವ ಬಿಟ್ಟು ಒಂದು 5 ಮನೆ ಪ್ರಸಾದ ಬೇಡಿದ್ರೆ ಗುರುಗಳು ಸ್ವತಃನೂ ಅವ್ರ ಜೊತೆಗೆ ಇರ್ತಾರೆ. ಆಮೇಲೆ ನಿಮ್ಮಲ್ಲಿದ್ದಂಥ ಎಲ್ಲದು ಋಣಗಳು ಎಲ್ಲ ದೂರ ಆಗಬೇಕು ಅಂಥೇಳಿ ಮಧುಗಿರಿ ಬೇಡಬೇಕಿಲ್ಲ. ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಚಿಕ್ಕವರು ಶ್ರೀಮಂತ ಬಡವ ಅದೇನಿಲ್ಲ, ಎಲ್ಲರೂ ಭಿಕ್ಷಾ ಬೇಡ ಇಲ್ಲಿ ಪ್ರಸಾದ ಬೇಡಬೇಕಂತ ಗಾಣಗಾಪುರದ ಪ್ರಚೀತಿ ಇದೆ. ದತ್ತ ಮಹಾರಾಜ ಸ್ವತಃ ಬೇಡ್ತಾರೆ. ಅವ್ರ ಜೊತೆಗೆ ನಾವು ಬೇಡುವ ಪ್ರಚೀತಿ ಇದೆ. ಅದಕ್ಕೆ ಅನ್ನದಾನ ಪ್ರಸಾದ ಬೇಡಬೇಕು. ಬಂದಂಥ ಭಕ್ತರ ಕಡೆಯಿಂದ ನಾವು ಹಾಕಿಸ್ತೇವೆ. ಅವ್ರು ಹೇಳ್ತಾರೆ, ಯಾರು ಒಬ್ಬರು ಸ್ವೀಟ್ ಮಾಡಿಸ್ತಾರೆ, ಅವರು ಕೇಸರಿ ಭಾತ್ ಮಾಡಿಸ್ತಾರೆ, ಅವರು ಮಸಾಲ ಭಾತ್ ಮಾಡಿಸ್ತಾರೆ, ಅವರು ಅನ್ನ ಮಾಡಿಸ್ತಾರೆ, ಪಾಯಸ ಮಾಡಿಸ್ತಾರೆ, ಉಂಡಿ ಮಾಡಿಸ್ತಾರೆ. ಅವ್ರವ್ರ ಭಕ್ತರ ಇಚ್ಛೆಯ ಪ್ರಕಾರ ಮಾಡಿಸಿ ಅವ್ರ ಕಡೆಯಿಂದ ಹಾಕಿಸ್ತೇವೆ. ಹಾಗೂ ಅವ್ರ ಕಡೆಯಿಂದ ಬೇಡಲಿಕ್ಕೆ ನಾವು ಹೇಳ್ತೀವಿ ಗಾಣಗಾಪುರ ಬಂದವರಿಗೆ. ಅಂದ್ರೆ ನೀವು ಹೇಳೋ ಪ್ರಕಾರ ಮದಕರಿಗೆ ಯಾವ ಶ್ರೀಮಂತ ಬಡವ ಕೂಡ ಇಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇಲ್ಲಿ ಮದಕರಿಗೆ ಬೇಡಬಹುದು. ಬೇಡಬೇಕೆ ಅಂತ ಕಂಪಲ್ಸರಿ ಇದೆ. ನೋಡ್ರಿ ಇದು ಮ್ಯಾಲಿಂದು ವ್ಯೂ ಪಾಯಿಂಟ್. ಅಂದ್ರೆ ನಾ ಅದು ಯಾರು ಆಚಾರ ಅಂತ ಅಂದ್ಕೊಂಡು ಹೇಳಿದ್ನಲ್ಲ, ಅರ್ಚಕರು ಅಂತ ಏನು ಹೇಳಿದ್ನಲ್ಲ, ಅವರ ಮನಿ ಮ್ಯಾಲಿದಿದು. ಇಷ್ಟು ದೊಡ್ಡ ಜಾಗ ಅದ.
ಸೊ ಇಲ್ಲಿ ಎಲ್ಲ ಊಟಕ್ಕೆ ಹಾಕ್ತಾರಂತ. ಭಾಳ ಜನ ಇತ್ತು ಮಾಡ್ತು ಅಂದ್ರೆ ಸೊ ಅವ್ರು ಊಟಕ್ಕೆ ಹಾಕೋ ಜಾಗ ಇದು. ಮನಿನೂ ಭಾಳ ಅಂದ್ರೆ ಭಾಳ ದೊಡ್ಡದದ ನೋಡ್ರಿ. ಈ ಸೀಟ್ ಎಲ್ಲಿವರೆಗೂ ಹೋಗ್ಯದಲ್ಲ ಅಷ್ಟು ದೊಡ್ಡದು ಮನಿ ಅದ. ಇಲ್ಲಿ ಭಕ್ತಾದಿಗಳಿಗೆ ಊಟಕ್ಕೆ ಹಾಕ್ತಾರಂತ. ಇಲ್ಲಿ ರೂಮ್ಗಳ ವ್ಯವಸ್ಥೆನೂ ಅದ ನೋಡ್ರಿ. ಸ್ಟೆಪ್ ಇಳ್ಕೊಂಡು ಕೆಳಗೆ ಹೋದ್ವಿ ಅಂತಂದ್ರೆ ಸೊ ಇಲ್ಲಿ ರೂಮ್ಸ್ಗಳವ ನೋಡ್ರಿ. ಈಗ ಇದು ಒಂದು ರೂಮು ನೋಡ್ರಿ. ಈಗ ಇದು ಒಂದು ರೂಮು, ಇದು ಬಾತ್ರೂಮ್ಸ್ ಅವ. ಸೊ ಈ ಕಡೆ ಹಾಗೆ ಬಂದ್ವಿ ಅಂದರೆ ಸೊ ಇಲ್ಲೂ ರೂಮ್ಸ್ ಅವ, ಭಾಳಷ್ಟು ರೂಮ್ಸ್ ಅವ ನೋಡ್ರಿ. ಈಗ ನೋಡ್ರಿ ಇದೆಲ್ಲ ಬರೀ ರೂಮ್ಸ್ಗಳೇ ಅವ. ಈ ಕಡೆ ರೂಮ್ಸು ಮತ್ತು ಈ ಕಡೆ ರೂಮ್ಸು. ಹಾಗೆ ಕೆಳಗೆ ಹೋದ್ವಿ ಅಂದ್ರೆ ಅವರ ಮನೆ ಅದ ನೋಡ್ರಿ. ಇಲ್ಲೆಲ್ಲ ಸಾಮಾನು ಸ್ಟೋರೇಜ್ ಮಾಡೋದು. ಸೊ ಇಲ್ಲಿ ಆಗಲೇ ತೋರಿಸಿದ್ನಲ್ಲ ನಾನು, ಸೊ ಅದು ಮನೆ ಅದ ನೋಡ್ರಿ. ಈಗ ನೋಡ್ರಿ ಇವಾಗ ಅರ್ಚಕರ ಜೊತೆ ನಾವು ಗುಡಿಗೆ ಹೋಗ್ಲಿಕ್ಕತ್ತೀವಿ. ಸೊ ಗುಡಿಗೆ ಅವರು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡು ಹೇಳಿಕತ್ತಾರ. ಹಾಗಾಗಿ ಅರ್ಚಕರ ಜೊತೆಗೇ ನಾವಿವಾಗ ಗುಡಿಗೆ ಹೋಗ್ತೀವಿ. ಒಳಗೆ ಏನದ ಒಳಗೆ ಗರ್ಭಗುಡಿಯೊಳಗೆ ಕ್ಯಾಮ್ರಾ ಅಲಾವ್ ಅದನೋ ಇಲ್ಲೋ ಗೊತ್ತಿಲ್ಲ. ಎಲ್ಲಿವರೆಗೂ ಆಗ್ತದೆ ಅಲ್ಲಿವರೆಗೂ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಗರ್ಭಗುಡಿಯೊಳಗೆ ಅಲಾವ್ ಇಲ್ಲ ಅಂತ ಅಂದ್ಕೊಂಡು ಹೇಳಿದರು. ಹಾಗಾಗಿ ನೋಡ್ರಿ ಹೋಗ್ಲಿಕ್ಕತ್ತೀವಿ. ಫಸ್ಟ್ ಟೈಮ್ ಹೋಗ್ಲಿಕ್ಕತ್ತಿದ್ದು ನಾನಂತರೂ. ಇವರು ಎಷ್ಟೇ ಸತಿ ಹೊಂಟಾರ ಗೊತ್ತಿಲ್ಲ. ಇವರು ಸೆಕೆಂಡ್ ಟೈಮ್ ಅಂತ. ಸೊ ಇವರು ಸೆಕೆಂಡ್ ಟೈಮ್ ಬರ್ಲಿಕ್ಕತ್ತಾರ. ನಂದಂತರೂ ಫಸ್ಟ್ ಟೈಮ್. ಬರೀ ನಾನು ಕೇಳಿದ್ದೆ ಗಾಣಗಾಪುರದ ಬಗ್ಗೆ, ಹೋಗೋದಾಗಿರಲಿಲ್ಲ. ಇವಾಗ ನೋಡೋಣ ಅಂತ ಅಂದ್ಕೊಂಡು ಗಾಣಗಾಪುರದಲ್ಲಿ ದರ್ಶನ ಪಡೆಯೋದಕ್ಕೆ ಹೋಗ್ತೀವಿ. ನೋಡ್ರಿ ಇದು ಗರ್ಭಗುಡಿ. ಸೊ ಈ ಗರ್ಭಗುಡಿ ಒಳಗೇನೆ ನಾವು ಹೋಗಬೇಕು. ನೋಡೋಣ ಹೆಂಗದ ಏನು ಅಂತ ಅಂದ್ಕೊಂಡು ತೋರಿಸ್ತಾರೆ ಇವಾಗ ಅವರು. ನೋಡ್ರಿ ಈ ಥರ ಅದ ಗುಡಿ, ಅಲಂಕಾರ ಮಾಡ್ಯಾರ. ಈ ಕಡೆ ಹೋಗ್ಬೇಕಂತ. ಸೊ ಅವ್ರು ಹೇಳಿದ್ರು ಈ ಕಡೆ ಬರ್ರಿ ಅಂತ ಅಂದ್ಕೊಂಡು ನೋಡೋಣ. ಭಾಳ ಜನ ಕುತ್ಕೊಂಡಾರ. ದರ್ಶನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡು ಹೇಳಿದ್ರು. ಹಾಂ ರೀ, ಹಾಂ 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 ಓ ಇಲ್ಲೇನಾ? ನೋಡ್ರಿ ಇಲ್ಲಿ ವಿಶೇಷ ಏನು ಅಂತ ಅಂದ್ಕೊಂಡು ಹೇಳಿದ್ರೆ ಚೌಬಾರ ಅಂತ ಅಂದ್ಕೊಂಡು 12 ಗಂಟೆಗೆ ಆರತಿ ಆಮೇಲೆ ಗಂಟೆಯನ್ನೆಲ್ಲ ಬಾರಿಸಿದಾಗ ಸೊ ಇದೇನು ಇಲ್ಲಿ ಕಂಬ ಕಾಣ್ಲಿಕ್ಕತ್ತದಲ್ಲ, ಈ ಕಂಬಕ್ಕೆ ದೆವ್ವ ಯಾರಿಗೆ ಹಿಡ್ಕೊಂಡಿರ್ತೋ ಅವರು ನೇತಾಡ್ತಾವ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ನಾನು ಮತ್ತೆ ಫುಲ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಇಲ್ಲಿಂದ ಇವಾಗ ಪಾಳೆ ಹತ್ತದ. ಸೊ ಅಲ್ಲಿ ತನ ಪಾಳೆ ಅದ. ಈ ಕಂಬ ಏನು ಕಾಣ್ಲಿಕ್ಕತ್ತದಲ್ಲ ರೆಡ್ ಕಲರು, ಸೊ ಇದ್ರ ವಿಶೇಷ ಹೇಳ್ತೀನಿ ನಾನು. ಹೊರಗಡೆ ಹೋಗಿ ಇದರ ವಿಶೇಷ ನಾನು ಹೇಳ್ತೀನಿ ಇವಾಗ. ಹಾಯ್ ಗಾಯ್ಸ್, ನೋಡಿ ಇವಾಗ ನಾವು ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದು ನೋಡಕ್ಕೆ ಯಾವ ಥರ ಇದೆ ಏನು ಅಂತ ಅಂದ್ಕೊಂಡು ನೋಡೋಣ. ಆಮೇಲೆ ಸಂಗಮ ಅಂದರೆ ಯಾವ ಯಾವ ನದಿಯಲ್ಲಿ ಸಂಗಮ ಆಗಿದೆ ಅಂತ ಅಂದ್ಕೊಂಡು ನಾವು ಕೇಳೋಣ. ನೋಡ್ರಿ ತ್ರಿವೇಣಿ ಸಂಗಮ ಅಂದರೆ 3 ನದಿಗಳು ಕಲ್ತಾವ. ಸೊ ನೋಡಲಿಕ್ಕೆ ಭಾಳ ಚಲೋ ಅದ ಅಂತ ಅಂದ್ಕೊಂಡು ಹೇಳಿದ್ರು. ಹಾಗಾಗಿ ಇವಾಗ ನಾವು ಸಂಗಮ ಹೊಂಟೀವಿ ನೋಡ್ರಿ. ಭಾಳ ಅಂದ್ರೆ ಭಾಳ ಜನ ಬಂದಾರೆ ಇವತ್ತು. ಯಾಕಂದ್ರೆ ಸ್ಯಾಟರ್ಡೇ ಆಗಿರೋದ್ರಿಂದ, ಸಂಡೇ ಆಗಿರೋದ್ರಿಂದ
ಬಹಳ ಜನ ಬಂದಾರ. ನೋಡ್ರಿ, ಇದು ತ್ರಿವೇಣಿ ಸಂಗಮ. ನೋಡಿ, ನಾವೀಗ ತ್ರಿವೇಣಿ ಸಂಗಮದ ಕಡೆ ಹೋಗ್ತಾ ಇದ್ದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಷ್ಟು ರಶ್ ಅದ ಅಂತ ಅನ್ಕೊಂಡು ಹೇಳಿದ್ರ, ಅಷ್ಟು ರಶ್ ಅದ ನೋಡ್ರಿ. ಈಗ ಭಾಳ ಜನ ಬಂದಾರ. ಇದೇ ತ್ರಿವೇಣಿ ಸಂಗಮ. ನೋಡ್ರಿ, ಇದು ತ್ರಿವೇಣಿ ಸಂಗಮದ ನದಿ ಕೂಡ ಇಲ್ಲಿ ಹರಿತಾ ಇದೆ. ಇದು ಗಾಣಗಾಪುರ ಕ್ಷೇತ್ರದ ವಿಶೇಷ ನದಿ ಅಂತಾನೆ ಹೇಳ್ಬೋದು ನಾವು. ಇಲ್ಲಿ ಒಂದು ನೋಡ್ರಿ, ಇದು ತ್ರಿವೇಣಿ ಸಂಗಮ. ನೋಡ್ರಿ ನೋಡಿ, ಎಷ್ಟು ಜನ ಮದಕರಿ ಎಷ್ಟು ಜನ ಆಗ್ತಿದ್ದಾರೆ ನೋಡಿ. ತುಂಬ ಜನ ಅದೇ ಬೇಡಿ ಊಟ ಮಾಡೋದಿಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ. ಇವಾಗ ಒಳಗಡೆ ನಗಾರಿ ಬಾರಿಸ್ತಾ ಇದ್ದಾರೆ. ಒಳಗಡೆ ಒಂದು ವಿಚಿತ್ರವಾದ ಸನ್ನಿವೇಶ. ನೋಡ್ರಿ, ಮಧುಕರ ಬೇಡೋದು ಅಂತ ಅನ್ಕೊಂಡು ಹೇಳ್ತಾರ. ಮಧುಕರ ಬೇಡಿ ಊಟ ಮಾಡೋದು ಅಂತ ಅನ್ಕೊಂಡು. ಹಲೋ ಗಾಯ್ಸ್, ಇಲ್ಲಿಗೆ ನಮ್ಮ ಗಣಗಾಪುರ ಟ್ರಿಪ್ ಮುಗಿದಿದೆ. ನಾವು ಮತ್ತೆ ನಮ್ಮ ಮನೆಗೆ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಇವ ನಮ್ಮಣ್ಣ ಅಲ್ಲಿ ಮುಂದ್ಗಡೆ ಕೂತಿದಾರಲ್ಲ, ಇಲ್ಲಿ ಮಗ ಕೂತಿದ್ದಾನೆ. ನಾವು ಇದೇ ಗಣಗಾಪುರ ಟ್ರಿಪ್ ಮುಗಿಸ್ತೀವಿ, ಮನೆಗೆ ಹೋಗ್ತಿದ್ದೀವಿ. ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಾಚ್ ಮಾಡ್ತಾ ಇರಿ ಕಾಳ್ಗಿ ಕಪಲ್ಸ್ ಚಾನಲ್. ಧನ್ಯವಾದಗಳು.